ಇಂದು ಕೆಸೆಟ್ ಮತ್ತು ರಾಯಚೂರು ವಿಶ್ವವಿದ್ಯಾಲಯದ ಪರೀಕ್ಷೆ ನಡೀತಾ ಇದೆ. ಪರೀಕ್ಷೆ ನಡೆಸೋದಕ್ಕೆ ಈಗಾಗಲೇ ಕೆಇಎ ಸಕಲ ಸಿದ್ಧತೆಯನ್ನ ಕೂಡ ಮಾಡಿಕೊಂಡಿತ್ತು. ಪದವಿ ಕಾಲೇಜು ಉಪನ್ಯಾಸಕರ ಅರ್ಹತಾ ಪರೀಕ್ಷೆಯಾದ ಕೆಸೆಟ್, ಏಕಕಾಲಕ್ಕೆ ವಿವಿಯ ಸಹಾಯಕ ಪ್ರಾಧ್ಯಾಪಕರ ನೇಮಕಾತಿಯ ಪರೀಕ್ಷೆ. ಇನ್ನು ಕಟ್ಟುನಿಟ್ಟಿನ ಬಿಗಿ ಹಾಗೆ ಕ್ರಮವನ್ನ ಕೈಗೊಂಡಿದೆ ಪರೀಕ್ಷಾ ಪ್ರಾಧಿಕಾರ. ಒಟ್ಟು 41 ವಿಷಯಗಳಿಗೆ ಕೆಸೆಟ್ ಪರೀಕ್ಷೆ ನಡೀತಾ ಇರುವಂಥದ್ದು ಈಗಾಗಲೇ ಪ್ರಾರಂಭ ಕೂಡ ಆಗಿದೆ. ಬೆಳಗ್ಗೆ 10 ಗಂಟೆಯಿಂದ 1 ಗಂಟೆ ತನಕ ಪರೀಕ್ಷೆಗಳು ನಡೆಯಲಿವೆ. ಇನ್ನು ಕೆಸೆಟ್ ಬರೆಯೋರ ಸಂಖ್ಯೆ ಎಷ್ಟಿದೆ ಅಂದರೆ ಈ ಬಾರಿ 1.05 ಲಕ್ಷ ಮಂದಿ. ಬೆಂಗಳೂರು, ಬೆಳಗಾವಿ, ಬಳ್ಳಾರಿ, ಬೀದರ್, ದಾವಣಗೆರೆ, ಧಾರವಾಡ, ಕಲಬುರಗಿ, ಮೈಸೂರು, ಶಿವಮೊಗ್ಗ, ತುಮಕೂರು, ಉಡುಪಿ, ವಿಜಯಪುರ ಸೇರಿದಂತೆ 12 ಜಿಲ್ಲೆಗಳಲ್ಲಿ ಇವತ್ತು ಪರೀಕ್ಷೆ ನಡೀತಾ ಇರುವಂಥದ್ದು. ಒಟ್ಟು 252 ಕೇಂದ್ರಗಳಲ್ಲಿ ಈ ಒಂದು ಪರೀಕ್ಷೆ ನಡೀತಾ ಇದೆ. ಇತ್ತ ರಾಯಚೂರು ವಿವಿ ಸಹಾಯಕ ಪ್ರಾಧ್ಯಾಪಕರ ನೇಮಕಾತಿಗೂ ಕೂಡ ಪರೀಕ್ಷೆ ನಡೀತಾ ಇರುವಂಥದ್ದು. ಈ ಕುರಿತಾಗಿ ನಮ್ಮ ಪ್ರತಿನಿಧಿ ಮಂಜುನಾಥ್ ಇನ್ನೂ ಹೆಚ್ಚಿನ ಡೀಟೇಲ್ಸ್ ಅನ್ನ ಕೊಡ್ತಾರೆ. ಮಂಜುನಾಥ್, ಇಂದು ಕೆಸೆಟ್ ಮತ್ತು ರಾಯಚೂರು ವಿಶ್ವವಿದ್ಯಾಲಯದ ಪರೀಕ್ಷೆಗಳು ನಡೀತಾ ಇದೆ. ಈಗಾಗಲೇ ಶುರು ಕೂಡ ಆಗಿರುವಂಥದ್ದು. 1 ಲಕ್ಷಕ್ಕೂ ಹೆಚ್ಚು ಮಂದಿ ಕೆಸೆಟ್ ಎಕ್ಸಾಮ್ ಅನ್ನ ಬರೀತಾ ಇದ್ದಾರೆ. ಈ ಬಗ್ಗೆ ಹೆಚ್ಚಿನ ಡೀಟೇಲ್ಸ್. ಮಧುಮಲ, ರಾಜ್ಯದಲ್ಲಿ ಇವತ್ತು ಕೆಸೆಟ್ ಮತ್ತು ರಾಯಚೂರು ವಿಶ್ವವಿದ್ಯಾಲಯ ಸಂಬಂಧಪಟ್ಟಾಗೆ ಪರೀಕ್ಷೆಗಳು ನಡೆಯುವಂತ ಕೆಲಸ ಆಗ್ತಾ ಇದೆ. ಸಕಲ ಸಿದ್ಧತೆಯನ್ನ ಸದ್ಯ ಕೆಇಎ ಮಾಡ್ಕೊಂಡಿತ್ತು. ಕೆಎ ಸಾಕಷ್ಟು ಅದ್ರ ಮೇಲೆ ಆರೋಪ ಇದ್ದಂಗೆ ಇದರ ನಡುವೆ ಪರೀಕ್ಷೆಗಳು ಸರಿಯಾಗಿ ಆಗಲ್ಲ, ಕಾಪಿ ಚೀಟ್ ನಡೆಯುತ್ತೆ, ಪ್ರಶ್ನೆ ಪತ್ರಿಕೆಗಳು ಮೊದಲೇ ಡಿಸ್ಪ್ಯಾಚ್ ಆಗ್ಬಿಟ್ಟಿರ್ತವೆ ಏನಂತ ಆರೋಪ ಏನಿದ್ವು, ಅವನ್ನ ಬ್ರೇಕ್ ಮಾಡ್ಬೇಕು ಅನ್ನುವಂತ ನಿಟ್ಟಿನಲ್ಲಿ ಇವತ್ತು ಸಕಲ ಸಿದ್ಧತೆಯನ್ನ ಸಾಕಷ್ಟು ಕಟ್ಟುನಿಟ್ಟಿನ ಕ್ರಮಗಳೊಂದಿಗೆ ಪರೀಕ್ಷೆಯನ್ನ ಮಾಡುವಂತ ಕೆಲಸ ಈಗಾಗಲೇ ಪ್ರಾರಂಭ ಆಗಿರುವಂತದ್ದು. 10 ಗಂಟೆಗೆ ಪರೀಕ್ಷೆ ಆರಂಭ ಆಗಿದೆ. ರಾಯಚೂರು ವಿಶ್ವವಿದ್ಯಾಲಯದ ಸಹಾಯಕ ಪ್ರಾಧ್ಯಾಪಕರ ನೇಮಕಾತಿ ಪರೀಕ್ಷೆ ಏಕಕಾಲಕ್ಕೆ ಈ ಒಂದು ಕಟ್ಟುನಿಟ್ಟಿನ ಕ್ರಮಗಳೊಂದಿಗೆ ಪರೀಕ್ಷಾ ಒಂದು 10 ಗಂಟೆಗೆ ಆರಂಭ ಆಗಿರುವಂತದ್ದು. 1.5 ಲಕ್ಷ ಮಂದಿ ಈ ಬಾರಿಯ ಕೆಸೆಟ್ಗೆ ನೋಂದಣಿ ಮಾಡ್ಕೊಂಡಿದ್ರು. ಬೆಂಗಳೂರು, ಬೆಳಗಾವಿ, ಬಳ್ಳಾರಿ, ಬೀದರ್ ಸೇರಿದಂತೆ ದಾವಣಗೆರೆ, ಧಾರವಾಡ, ಕಲಬುರಗಿ, ಮೈಸೂರು, ಶಿವಮೊಗ್ಗ ಸೇರಿದಂತೆ 12 ಜಿಲ್ಲೆಗಳಲ್ಲಿ ಪರೀಕ್ಷೆಯನ್ನ ಸದ್ಯಕ್ಕೆ ಇವತ್ತು ನಡೀತಾ ಇರುವಂತದ್ದು. ಒಟ್ಟು 252 ಕೇಂದ್ರಗಳಲ್ಲಿ ಪರೀಕ್ಷೆಯನ್ನ ನಡೆಸ್ತಾ ಇದ್ದು, ರಾಯಚೂರು ವಿಶ್ವವಿದ್ಯಾಲಯದ ಸಹಾಯಕ ಪ್ರಾಧ್ಯಾಪಕರ ನೇಮಕಾತಿ ಪ್ರಮುಖವಾಗಿ ಇದನ್ನ ಪರಿಗಣನೆ ಮಾಡುವಂತ ಕೆಲಸಕ್ಕೆ ಪ್ರಮುಖವಾದಂತಹ ಹಂತವನ್ನು ತೆಗೆದುಕೊಂಡಿರುವಂತದ್ದು. ಒಟ್ಟು 2,000 ಮಂದಿ ನೋಂದಣಿ ಮಾಡ್ಕೊಂಡಿದ್ರು ಎನ್ನುವಂತ ಮಾಹಿತಿಯನ್ನು ಕೂಡ ಸದ್ಯಕ್ಕೆ ಕೆಇಎ ಕೊಡಲಾಗಿದೆ. ಬೆಳಗ್ಗೆ 10 ಗಂಟೆಯಿಂದ 1 ಗಂಟೆಗೆ ಆರಂಭ ಆಗಿರುವಂತ ಈ ಒಂದು ಪರೀಕ್ಷೆ 1 ಗಂಟೆಯವರೆಗೂ ಕೂಡ ನಡೆಯುವಂತ ಕೆಲಸ ಆಗುತ್ತೆ. ಒಮ್ಮೆಗೆ 2 ಪತ್ರಿಕೆಗಳನ್ನ ಕೊಡುವಂತ ಕೆಲಸ ಕೂಡ ಈ ಒಂದು ಪರೀಕ್ಷೆಯಲ್ಲಿ ಆಗ್ತಾ ಇರುವಂತದ್ದು. ಅಭ್ಯರ್ಥಿಗಳು 3 ಗಂಟೆ ಅವಧಿಯಲ್ಲಿ ಉತ್ತರವನ್ನ ಕೊಡಬೇಕಾಗತ್ತೆ. 100 ಅಂಕಗಳ ಸಾಮಾನ್ಯ ಜ್ಞಾನ ಮತ್ತು 200 ಅಂಕಗಳ ವಿಷಯವಾರು ಪತ್ರಿಕೆಗಳನ್ನ ಕೊಡಲಾಗಿದೆ. ಅದಕ್ಕೆ ಉತ್ತರವನ್ನು ಕೂಡ ಬರಬೇಕಾದಂತಹ ಕೆಲಸ ಅಭ್ಯರ್ಥಿಗಳು ಮಾಡಬೇಕಾಗಿದೆ. ಮಧುಮಾಲ. ಥ್ಯಾಂಕ್ ಯು ಮಂಜುನಾಥ್, ನಿಮ್ಮೆಲ್ಲ ಮಾಹಿತಿಗಾಗಿ. ಜಿ ಕನ್ನಡ ನ್ಯೂಸ್ ಈಗ ನಿಮ್ಮ ಮನೆಯಲ್ಲೇ ನೋಡಿ. ಎಲ್ಲ ಕೇಬಲ್ಗಳಲ್ಲಿ ಈಗ ಲಭ್ಯ. ನಿಮ್ಮ ನೆಚ್ಚಿನ ಜಿ ಕನ್ನಡ ನ್ಯೂಸ್ ಈಗ ಸನ್ ಡೈರೆಕ್ಟ್ ನಲ್ಲಿ ನಂಬರ್ 292, ಟಾಟಾ ಪ್ಲೇ ನಂಬರ್ 1664, ಜಿಯೋ ಟಿವಿ ನಂಬರ್ 1334, NXT ಡಿಜಿಟಲ್ ನಂಬರ್ 30, ಇನ್ ಕೇಬಲ್ ನಂಬರ್ 30, ಸಿಟಿ ನೆಟ್ವರ್ಕ್ಸ್ 51, ಯು ಡಿಜಿಟಲ್ ನಂಬರ್ 162, GTPL ನಂಬರ್ 17, ರಾಕ್ಲೈನ್ ಟೆಲಿಕಮ್ಯುನಿಕೇಶನ್ಸ್ ನಂಬರ್ 42, ಶ್ರೀ ಬಸವೇಶ್ವರ ಕೇಬಲ್ ನಂಬರ್ 168, ರೂರಲ್ ಕೇಬಲ್ ನೆಟ್ವರ್ಕ್ 60, ವಿನಾಯಕ ಡಿಜಿಟಲ್ 57, ಅಭಿಷೇಕ್ ಕೇಬಲ್ 821, ಸಿಟಿ ಚಾನೆಲ್ 53, ಸಿದ್ದೇಶ್ವರ ಕೇಬಲ್ ನೆಟ್ವರ್ಕ್ 57, V4 ಡಿಜಿಟಲ್ ಇನ್ಫೋಟೆಕ್ 628, ಸೂರ್ಯ ಡಿಜಿಟಲ್ ನೆಟ್ವರ್ಕ್ಸ್ 53, ಗಜಾನನ್ ಡಿಜಿಟಲ್ ನಂಬರ್ 836, ಮಲ್ನಾಡ್ ಇನ್ಫೋಟೆಕ್ ಪ್ರೈವೇಟ್ ಲಿಮಿಟೆಡ್ ನಂಬರ್ 56, ಮೆಟ್ರೋಕ್ಯಾಸ್ಟ್ ನಂಬರ್ 830, ವಿಕ್ಟರಿ ಡಿಜಿಟಲ್ ನಂಬರ್ 167ರಲ್ಲಿ ನೋಡಿ ಆನಂದಿಸಿ.